ಈಗ ಟಯರ್ಡ್ ಆಗಿ ಫೇಸ್ ಎಲ್ಲ ಒಣಗೋದ್ಮೇಲೆ ಓಪನಿಂಗ್ ಕೊಡ್ತಾವಳೆ. ಎಷ್ಟು ಬೇಗ ಬಂದಿದ್ಯಾ? ವ್ಲಾಗಲ್ಲೂ ಲೇಟ್ ಎಂಟ್ರಿ ಡಾರ್ಲಿಂಗ್. ಎಲ್ರಿಗೂ ನಮಸ್ಕಾರ. ನಿಶ್ಚಿತಾ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ತಾಯಿ ಎಲ್ಲರಿಗೂ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ನಡೆಯುತ್ತೆ ಅನ್ನೋದು ಈ ವ್ಲಾಗ್ ಆಗಿರುತ್ತೆ. ಸೊ ಕಂಪ್ಲೀಟ್ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮ್ಮ ಮನೆಯಲ್ಲಿ ಹಬ್ಬದ ದಿನ ಶುರುವಾಗಿದ್ದು ಹೀಗೆ. ಬೆಳಗ್ಗೆ ಬೇಗನೆ ಎದ್ದು ನಾನು ಅಮ್ಮ ದೇವ್ರ ಮನೇನ ಫಸ್ಟ್ ರೆಡಿ ಮಾಡಿದ್ವಿ. ಏಕೆಂದರೆ ಅಮ್ಮನ್ನ ರೆಡಿ ಮಾಡಿ ಕೂರಿಸಿ ಪೂಜೆ ಆದಮೇಲೆ ಬೇರೆ ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು. ಏಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಬೇಗನೆ ಎಲ್ಲನೂ ರೆಡಿ ಮಾಡಿದ್ವಿ. ನನಗೆ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ನನಗೆ ಈ ಕಂಪ್ಲೀಟ್ ಪ್ರಾಸೆಸ್ ತುಂಬಾ ಸಾರ್ಥಕತೆ ಮತ್ತು ಖುಷಿ ಕೊಡುತ್ತೆ. ಅಮ್ಮನ ರೆಡಿ ಮಾಡಿ ಕೂರಿಸೋದಾಗಿರ್ಬೋದು. ನಾನೊಂಥರ ಹೇಗೆ ಅಂತ ಅಂದರೆ, ಬೆಳಗ್ಗೆ ರೆಡಿ ಮಾಡಿ ಕೂರಿಸಿ ಪೂಜೆ ಎಲ್ಲ ಆದಮೇಲೆ ಅವರನ್ನೇ ನೋಡಿಕೊಂಡು ಪೂರ್ತಿ ದಿನ ಕೂತ್ಬಿಟ್ಟಿರ್ತೀನಿ. ಸೊ ನನಗೆ ಅಷ್ಟು ಇಷ್ಟ. ಸೊ ಕಂಪ್ಲೀಟ್ ಆಗಿ ರೆಡಿ ಮಾಡಿ ಪೂಜೆ ಎಲ್ಲ ಆದಮೇಲೆ ಹೀಗೆ ಕಾಣಿಸ್ತಾ ಇದ್ರು ಅಮ್ಮ. ಸೊ ತುಂಬಾ ಖುಷಿ ಆಯಿತು. ಏನೋ ಅವರೇ ಬಂದು ಕೂತಿರೋ ಹಾಗೆ ನನಗೆ ಭಾಸವಾಗ್ತಾಯಿತ್ತು. ಸೊ ನೀವೇ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಅವ್ರನ್ನ ರೆಡಿ ಮಾಡೋದೇ ಒಂದು ಅದೃಷ್ಟ ಹಾಗೆ ಭಾಗ್ಯ ಅಂತ ಹೇಳ್ಬೋದು. ಸೊ ನನಗಂತೂ ತುಂಬಾ ಖುಷಿ ಆಯಿತು ಈ ಕಂಪ್ಲೀಟ್ ಪ್ರಾಸೆಸ್. ಬೆಳಗ್ಗೆನೇ ಪೂಜೆಗೆ ಅಂತ ಸಜ್ಜಿಗೆ ಮಾಡಿ ಇಟ್ಟಿದ್ರು ಬೆಳಗ್ಗೆ ನೈವೇದ್ಯಕ್ಕೆ. ಸೊ ಅದಾದಮೇಲೆ ಹಬ್ಬದೂಟ ಮಾಡೋಕ್ಕೆ ನಾನು ಮತ್ತು ಅಮ್ಮ ಸ್ಟಾರ್ಟ್ ಮಾಡಿದ್ವಿ. ಸೊ ಸುಮಾರು ವೆರೈಟಿ ಹಬ್ಬದೂಟ ಮಾಡಿದ್ವಿ ಅವತ್ತು. ತುಂಬಾ ಚೆನ್ನಾಗಿತ್ತು. ಹಬ್ಬ ಅಂದಮೇಲೆ ಊಟ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹಾಗೂ ಖುಷಿ ಕೊಡುವಂಥ ವಿಷಯ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಮನೆಯಲ್ಲಿ. ಸೊ ಅದನ್ನೇ ರೆಡಿ ಮಾಡ್ತಿದ್ವಿ ಒಟ್ಟಿಗೆ. ಅಮ್ಮನ ಜೊತೆ ಮಾತಾಡಿಕೊಂಡು ಅಡುಗೆ ಮಾಡೋದೇ ಒಂದು ಖುಷಿ. ಸೊ ಈ ಪ್ರಾಸೆಸ್ನಂತೂ ನಾನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಯಾವುದೇ ಹಬ್ಬ ಆಗಲಿ, ಯಾವುದೇ ಟೈಮ್ ಸಿಕ್ಕಿದ್ರೂ ಕೂಡ ನಾನು ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಷ್ಟು ಖುಷಿ ಕೊಡುತ್ತೆ ನನಗೆ. ಸೊ ಅವತ್ತಿನ ಸ್ಪೆಷಲ್ ಸ್ವೀಟ್ ಅಂತ ಅಂದರೆ ಒಬ್ಬಟ್ಟು. ನಾವು ಬೇಳೆ ಒಬ್ಬಟ್ಟು ಮಾಡಿದ್ವಿ, ತುಂಬಾ ಚೆನ್ನಾಗಾಗಿತ್ತು. ಸೊ ಮಧ್ಯಾಹ್ನ ಅಮ್ಮಂಗೆ ನೈವೇದ್ಯಕ್ಕೆ ಫಸ್ಟು ಅವರಿಗೆ ಬೇಳೆ ಒಬ್ಬಟ್ಟಿಟ್ಟು ಅದಾದಮೇಲೆ ಎಲ್ಲರಿಗೂ ಒಬ್ಬಟ್ಟನ್ನ ರೆಡಿ ಮಾಡಿದ್ವಿ. ಸೊ ಒಬ್ಬಟ್ಟು ಆದಮೇಲೆ ಒಂದೊಂದೇ ವೆರೈಟಿನ ರೆಡಿ ಮಾಡಿಟ್ವಿ. ಸೊ ಏನೇನೆಲ್ಲ ವೆರೈಟಿ ಮಾಡಿದ್ದೀವಿ ಹಬ್ಬಕ್ಕೆ ಅಂತಲೂ ತೋರಿಸ್ತೀನಿ. ಆ್ಯಂಡ್ ಎಲ್ಲ ಅಡುಗೆ ಕೂಡ ತುಂಬಾ ಚೆನ್ನಾಗಾಗಿತ್ತು. ಎಲ್ಲ ಬಂದಿರೋರು ಕೂಡ ತುಂಬ ಚೆನ್ನಾಗಿತ್ತು ಊಟ ಅಂತ ಹೇಳಿದ್ರು. ಸೊ ಈ ಕಂಪ್ಲೀಟ್ ಪ್ರಾಸೆಸ್ ಹೀಗಿತ್ತು. ನೀವು ಹಾಕೋದ್ರಾ? ಎಷ್ಟು ಬೇಗ ಬಂದಿದ್ಯಾ?
ಏನು ಹೋಗ್. ಮಾಡೋದು? ಮಧ್ಯಾಹ್ನ ಅರ್ಶಿನ ಕುಂಕುಮಕ್ಕೆ ಕರೆದ್ರೆ ಸಂಜೆ ಸಂಜೆನೂ ಅಲ್ಲ 9 ಗಂಟೆ ಆಗಿದೆ ಬಂದಿರೋದು. ಖುಷಿ ಪಡ್ಬೇಕು, ಬಳೆಯಲ್ಲಿ ಬಂದವಳು ನಮ್ಮ ಅಕ್ಕ ಅಂತ. ಪ್ರತಿ ವ್ಲಾಗಲ್ಲೂ ಲೇಟ್ ಎಂಟ್ರಿ. ಲೇಟಾಗಿ ಬಂದ್ರು ಲೇಟೆಸ್ಟಾಗಿ ಬರ್ತೀನಿ. ಸೊ ಮಗಳಿಗೋಸ್ಕರ ಈ ಸರಿ ಚಿಕ್ಕಮ್ಮ ಅಡುಗೆ ಮಾಡ್ತಾವ್ರೆ. ಇವರಿಬ್ರು ಮೌನ ವ್ರತ ಮಾಡ್ತಾವ್ರೆ. ಯಾಕೋ ಮಾತಾಡ್ ಮಾಮ, ಬರೀ ಅಷ್ಟೇ. ಹಾಯ್ ಬಾಯ್ ಪಾಪು ಡಾರ್ಲಿಂಗ್. ಎಕ್ಸ್ಕ್ಯೂಸ್ ಮೀ, ಮಾತಾಡಲ್ಲ, ಸೈಲೆನ್ಸ್ನ ಮೇಂಟೈನ್ ಮಾಡ್ತೀರಾ? ಹೇಗಿದೆ ಟೇಸ್ಟ್? ಯಾವುದು ಇಷ್ಟ ಆಯಿತು? ಇನ್ನು ಯಾವುದು ಇಷ್ಟ ಆಗಿಲ್ಲ? ನಮ್ಮ ಮಾಮಗೆ ನಿದ್ದೆ ಎಳೀತಾ ಇದೆ. ಎಲ್ಲ ಮುತ್ತೈದೆಯರು ಬಂದು ಹೋದ್ಮೇಲೆ ಅಮ್ಮ ಇಲ್ಲಿ ಆರತಿ ಮಾಡ್ತಾ ಇದ್ದಾರೆ ಅಮ್ಮಂಗೆ. ಸೊ ಅವತ್ತಿನ ದಿನ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಕೊಡ್ತು. ನನಗೆ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ ಆಯಿತು ಅಷ್ಟನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಯಾಕೆಂದರೆ ತುಂಬಾ ಬ್ಯುಸಿ ಇದ್ವಿ ಇಬ್ಬರೂ ಕೂಡ, ಅಮ್ಮ ಮತ್ತು ನಾನು. ಸೊ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಇದೊಂಥರ ಕ್ಯೂಟ್ ಆ್ಯಂಡ್ ಶಾರ್ಟ್ ವಿಡಿಯೋ, ಬಟ್ ತುಂಬಾ ಸ್ಪೆಷಲ್ ಆ್ಯಂಡ್ ಡಿವೈನ್ ವಿಡಿಯೋ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ, ನೀವೇನಾದರೂ ನಿಶ್ಚಿತಾ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ.